ನಿಮ್ಮ ಮಗುಗೆ ಆಟಿಸಮ್ ಇದೆಯಾ? ಆಗಿದ್ರೆ ಈ ವಿಡಿಯೋದನ್ನು ಕೇಳಿ ನಿಮ್ಮ ಮಗುನ ಹೇಗೆ ಚೆನ್ನಾಗಿ ಮಾಡೋದು ಅರ್ಥ ಮಾಡ್ಕೊಳ್ಳೋಣ. ಪ್ರತಿಯೊಂದು ತಂದೆ ತಾಯಿ ಕೇಳ್ತಾರೆ, ನಮ್ಮ ಮಗುಗೆ ಯಾಕೆ ಈ ಥರ ಆಯಿತು, ನಮ್ಮ ಮಗು ಎಲ್ಲರ ಥರನೂ ಆಗ್ತಾನ, ನಮ್ಮ ಮಗುನ ಸರಿ ಮಾಡೋದು ಹೇಗೆ ಅಂತ. ಸರಿ ಮಾಡೋದಕ್ಕೆ ಇವರು ಯಾವುದು ರಿಪೇರಿ ಮಾಡೋದಕ್ಕೆ ಒಂದು ಸ್ಕ್ರೂನೋ ನಟ್ಟೋ ಬೋಲ್ಟ್ ಹಾಕೋದಕ್ಕೆ ಒಂದು ಯಾವುದೋ ಒಂದು ವಸ್ತು ಅಲ್ಲ. ನಾವೇನು ಅರ್ಥ ಮಾಡ್ಕೊಬೇಕಂದ್ರೆ ಈ ಮಕ್ಕಳಿಗೆ ಇರೋದು ರೋಗ ಅಲ್ಲ, ಇವರು ಬೆಳವಣಿಗೆಯಲ್ಲೇ ಒಂದು ವಿಭಿನ್ನವಾದ ಒಂದು ಶೈಲಿ. ಇವರಲ್ಲಿ ತುಂಬ ತೊಂದರೆಗಳಿದೆ. ಮಾತಾಡೋದಕ್ಕೆ ಬರೋದಿಲ್ಲ, ಅವರ ಭಾವನೆಗಳನ್ನು ಹೇಳೋಕ್ಕಾಗಲ್ಲ, ಅದ್ರ ಜೊತೆಗೆ ಸ್ವಲ್ಪ ಕಿರಿಕಿರಿ ಮಾಡೋದು, ಗಲಾಟೆ ಮಾಡೋದು, ಅದರ ಜೊತೆಗೆ ಆಹಾರ ಸರಿಗೆ ತಿನ್ನಲ್ಲ, ಬಹಳಷ್ಟಿದೆ. ಅದೇ ಸಮಯದಲ್ಲಿ ಈ ಮಕ್ಕಳಲ್ಲಿ ಬಹಳಷ್ಟು ತನ್ನದೇ ಆದ ಶಕ್ತಿ ಇದೆ. ಉದಾಹರಣೆಗೆ ಒಳ್ಳೆ ನೆನಪಿನ ಶಕ್ತಿ ಇರುತ್ತೆ. ಕೆಲವರು ಮ್ಯಾಥಮೆಟಿಕ್ಸಲ್ಲಿ ತುಂಬ ಚೆನ್ನಾಗಿರ್ತಾರೆ, ಕೆಲವರು ಡ್ರಾಯಿಂಗಲ್ಲಿ ತುಂಬ ಚೆನ್ನಾಗಿರ್ತಾರೆ, ಕೆಲವರು ಎಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡೋದ್ರಲ್ಲಿ ಚೆನ್ನಾಗಿರ್ತಾರೆ. ಈ ಶಕ್ತಿಗಳನ್ನು ಗುರುತಿಡಿದು ಅವ್ರನ್ನ ಒಂದು ಒಳ್ಳೆ ದಾರಿ ತೋರಿಸ್ಬೇಕು. ಬಹಳಷ್ಟು ತಂದೆ ತಾಯಿ ಏನು ಹೇಳ್ತಾರೆ ಅಂದರೆ, ನಮ್ಮ ಮಗುನ ಚೆನ್ನಾಗಿ ಮಾಡಬೇಕು ಅಂತ. ಚೆನ್ನಾಗಿ ಮಾಡೋದಕ್ಕೆ ಒಂದು ಮೇನ್ ಕಷ್ಟ ಏನು ಗೊತ್ತಾ? ಫೌಂಡೇಶನ್ ಕರೆಕ್ಟ್ ಇಲ್ಲ. ಫೌಂಡೇಶನ್ ಹೆಂಗೆ ಮಾಡಬೇಕು? ಡಾಕ್ಟ್ರಾಗಿ ನಾವು ನಿಮಗೆ ದಾರಿ ತೋರಿಸ್ಬೋದು, ಥೆರಪಿಸ್ಟ್ಗಳು ಸಪೋರ್ಟ್ ಮಾಡ್ಬೋದು, ಆದರೆ ಮನೆಯೇ ಫೌಂಡೇಶನ್. ಎಲ್ಲ ಕಡೆ ಏನಾಗ್ತಿದೆ ಅಂದರೆ, ಥೆರಪಿ ಕರ್ಕೊಂಡು ಹೋಗ್ತಾರೆ, ತಂದೆ ತಾಯಿಗಳು ಹೇಳಿದ್ದನ್ನು ಮನೆಯಲ್ಲಿ ಪಾಲಿಸೋಕ್ಕಾಗಲ್ಲ. ಅದಕ್ಕೆ ಹಲವಾರು ಕಾರಣಗಳಿದೆ. ಆದರೆ ನಮ್ಮ ಮಗು ಚೆನ್ನಾಗಾಗಬೇಕಂದ್ರೆ, ಆಟಿಸಮ್ ಇರೋ ಮಗು ನೆಲ್ಲರಂಗು ಹಾಕಬೇಕಂದ್ರೆ ನೀವು ಈ ಫೌಂಡೇಶನ್ನ ಸರಿ ಮಾಡಬೇಕು. ಮನೆಯೇ ಮೊದಲ ಪಾಠಶಾಲೆ. ನಮಸ್ಕಾರ.